ರಾಜ್ಯದ ಜ್ವಲಂತ ಸಮಸ್ಯೆಗಳು ಅಥವಾ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಿರೋದು ಬರೀ ನವೆಂಬರ್ ಕ್ರಾಂತಿ. ಕೊಪ್ಪಳದ ಗಂಗಾವತಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಧಿಕಾರ ಹಂಚಿಕೆ ಒಪ್ಪಂದ ಡೆಲ್ಲಿನಲ್ಲಿ ಆಗಿದೆ ಅಂತ ನಾನು ಮುಂಚೆನೇ ಹೇಳಿದ್ದೆ. ಸಂಡೂರು ಬೈ ಎಲೆಕ್ಷನ್ ನಲ್ಲಿನೇ ಈ ಪವರ್ ಶೇರಿಂಗ್ ಬಗ್ಗೆ ನಾನು ಕ್ಲಿಯರ್ ಕಟ್ ಆಗಿ ಹೇಳಿದ್ದೆ. ಪರೋಕ್ಷವಾಗಿ ಅಧಿಕಾರ ಹಂಚಿಕೆ ಆಗುತ್ತೆ ಅಂತ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ಪುನರುಚ್ಚರಿಸುವ ಮೂಲಕ ಜನಾರ್ದನ್ ರೆಡ್ಡಿ ಮತ್ತೊಮ್ಮೆ ಸ್ಟ್ರೆಸ್ ಮಾಡ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯದ್ದೇ ಸದ್ದು. ಇದೆಲ್ಲವೂ ಕೂಡ ಡೆಲ್ಲಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನ ಆಗಿರುವಂಥ ವಿಚಾರ, ಜೊತೆಗೆ ಹಳೆ ವಿಚಾರ. ಈಗ ಇನ್ನ ನವೆಂಬರ್ ಹತ್ರ ಬರ್ತಾ ಇದೆ, ಬೆಳವಣಿಗೆಗಳಾಗುತ್ತೆ ನೋಡಿ ಅಂತ ಹೇಳಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಡಿಲೇಲಾಗಿದೆ ಅಂತ ಹೇಳಿ ನಾನು ಸಂಡೂರು ಉಪಚುನಾವಣೆಯಲ್ಲಿ ಬಹಳ ಕ್ಲಿಯರ್ ಆಗಿ ನಾನು ಹೇಳ್ತೇನೆ. ಅದೇ ನಡೆಯುತ್ತೆ. ಪಕ್ಷದ ಹಿರಿಯರ ತೀರ್ಮಾನ ಏನ್ ಮಾಡ್ತಾರೆ ಅದರಂತೆ ನಾವು ಮುಂದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಪೊಲೀಸರಿಂದಲೂ ಹಲ್ಲೆಗಳಾಗ್ತಾ ಇದೆ. ಸಿಕ್ಕಾಪಟ್ಟೆ ಅಂದ್ರೆ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಹಲ್ಲೆ ನಡೀತಾ ಇರೋದು. ಜೊತೆಗೆ ಯಾದಗಿರಿಯಲ್ಲಿ ಎಸಿನೇ ಕಿಡ್ನಾಪ್ ಮಾಡ್ಕೊಂಡು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬ ಎಸಿನೇ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪೊಲೀಸರು ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಮಾಡಿ ಅವರು ನೋಡಿಗಳನ್ನು ಪೊಲೀಸು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರದು ಕೂಡ ರೌಡಿಸಂ ರಾಜಕೀಯ ಒಪ್ಪಂದ ಡಿಲೇಲಾಗಿದೆ ಅಂತ ಹೇಳಿ ನಾನು